ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಇತಿಹಾಸ ಹೇಳುತ್ತಾ ಹೋದ್ರೆ ಹಲವು ವರ್ಷಗಳೇ ಬೇಕು. ಅವರ ಸಹವಾಸದಿಂದ ಸುಖವಿಲ್ಲ. ಅವರನ್ನ ನಂಬಿದವರಿಗೆ ದೇವರೇ ಗತಿ. ನನಗೆ ಸಿಎಂ ಆಗಿ ರಾಜಕೀಯದಲ್ಲಿ 50ರಿಂದ 55 ವರ್ಷದ ರಾಜಕೀಯ ಅನುಭವವಿದೆ. ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ಅನುಭವ ಇದೆ ಎಂದಿದ್ದಾರೆ. ಕುಮಾರಸ್ವಾಮಿ ಅವರ ತಂದೆಯವರ ಜೊತೆಗೆ ನಾನು ಚೆನ್ನಾಗಿದ್ದ ಕಾಲವೂ ಇದೆ. ಅದೇ ಪ್ರಕಾರ ಕಷ್ಟ ನಷ್ಟ ಅನುಭವಿಸಿದ್ದೂ ಇದೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ಜೊತೆ ಬಹಳ ಜನ ಸ್ನೇಹ ಮಾಡಿದ್ರು. ಯಾರೂ ಉದ್ಧಾರ ಆಗಿಲ್ಲ. ಅವರ ಜೊತೆ ಸ್ನೇಹ ಮಾಡಿದವರು ಗುಂಡಿಗೆ ಬೀಳುತ್ತಾರೆ. ಬಿಜೆಪಿ ಉದ್ಧಾರ ಆಗುವುದಾದರೆ ಆಗಲಿ ಎಂದು ಲೇವಡಿ ಮಾಡಿದ್ದಾರೆ. ಅವ್ರು ನಂಬಿದ್ರೆ ನಮ್ಮ ಈ ಕೂಟ ತಿಕ್ಕಾಟಾಗಿರೋದು. ಅವರನ್ನು ಬಿಟ್ಟಲೇ ಇವತ್ತು ಸುಭದ್ರ ಆಗ್ತದೆ, ಇನ್ನೂ ಗಟ್ಟಿಯಾಗ್ತದೆ. 25 ವರ್ಷದ ರಾಜಕೀಯ ಅನುಭವ ಇದೆಯಲ್ಲ, ಮುಖ್ಯಮಂತ್ರಿನೂ ಆಗಿದ್ದೆ. ಅವರ ಜೊತೆಯಲ್ಲಿ ಭಾಳ ಚೆನ್ನಾಗಿದ್ದ ಸಂದರ್ಭ, ಅವರ ತಂದೆಯ ಜೊತೆಯಲ್ಲಿ ಭಾಳ ಚೆಂದಾಗಿದ್ದ ಸಂದರ್ಭವೂ ಇದೆ. ಅದೇ ಪ್ರಕಾರ ನಾವು ಕಷ್ಟ ಅನುಭವಿಸುವುದೂ ಇದೆ. ಆದ್ದರಿಂದ ಎಲ್ಲ ಅನುಭವಗಳನ್ನು ಅವಲಪುರವರು ಅನುಭವಿಸ್ತೀವಿ. ಅವರ ಸ್ನೇಹದಿಂದ ನಾವು ಮತ್ತು ಗುಂಡಿಗೆ ಹೋಗ್ತೇವೆ ಹೊರತು ಯಾರು ಕೂಡ ಉದ್ಧಾರ ಆಗೋದಿಲ್ಲ. ಅವರು ಯಾರ ಜೊತೆ ಸ್ಟೇ ಮಾಡ್ತಾರೆ. ಪಾಪ ಭಾಳ ಜನ ಮಾಡಿದ್ರು, ರಾಷ್ಟ್ರ ಮಟ್ಟದಲ್ಲಿ ಮಾಡಿದರು, ರಾಜ್ಯ ಮಟ್ಟದಲ್ಲಿ ಮಾಡಿದರು. ಯಾರು ಉದ್ಧಾರ ಆದದ್ದು ಇಲ್ಲಿವರೆಗೆ ಇತಿಹಾಸ ಇಲ್ಲ. ಒಂದು ವೇಳೆ BJP ಉದ್ಧಾರ ಆಗೋದಿದ್ರೆ ಆಗಲಿ ಅಲ್ವ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.